ಹಲೋ ಕನ್ನಡಿಗ, ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ SSC ಬೃಹತ್ ನೇಮಕಾತಿ 2025 ಅಧಿಸೂಚನೆ ಪ್ರಕಟವಾಗಿದೆ. ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತು ಕ್ಲರ್ಕ್ ಹಾಗೂ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದು ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿದ್ದು ಒಟ್ಟು ಇಲ್ಲಿ 14,582 ಇದು ಬೃಹತ್ ಹುದ್ದೆಗಳಂತಲೇ ಹೇಳಬಹುದಾಗಿದೆ. ವೇತನ ಇಲ್ಲಿ 25,500ರಿಂದ 1,42,400 ರೂಪಾಯಿವರೆಗೂ ವೇತನವಿದ್ದು, ಅದೇ ರೀತಿ ಇಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಕರ್ನಾಟಕದಲ್ಲಿ ಇರುವುದು ಮಿಸ್ ಮಾಡದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ. ನಿಮಗೆ ಮೊದಲೇ ಹೇಳಿದ ಹಾಗೆ SSC ಮತ್ತು CGL ರಿಕ್ರೂಟ್ಮೆಂಟ್ 2025 ಅಧಿಸೂಚನೆ ಪ್ರಕಟವಾಗಿದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಭಾರತದೆಲ್ಲೆಡೆ ಅಗತ್ಯವಿರುವ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ವೇತನ, ವಯೋಮಾನ, ಅರ್ಜಿ ಸಲ್ಲಿಕೆ ವಿಧಾನ, ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗಾದರೆ ಯಾವೆಲ್ಲ ಒಂದು ಹುದ್ದೆಗಳ ಕರೆದಿದ್ದಾರೆ ಅಂತ ನಾವಿಲ್ಲಿ ಮಾಹಿತಿ ನೋಡೋದಾದರೆ ತಾವುಗಳು ಗಮನಿಸಬಹುದು. ಗ್ರೂಪ್ ಬಿ ಇರ್ತಕ್ಕಂಥ ಹುದ್ದೆಗಳು. ಈ ಗ್ರೂಪ್ ಬಿ ಯಲ್ಲಿ ಯಾವ್ಯಾವ ಒಂದು ಪೋಸ್ಟ್ಗಳು ಬರ್ತವೆ ಅಂತ ನೋಡೋದಾದರೆ ಅಸಿಸ್ಟೆಂಟ್ ಸೆಲೆಕ್ಷನ್ ಆಫೀಸರ್ ಮತ್ತು ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಇನ್ವೆಸ್ಟ್ಮೆಂಟ್ ಆಫೀಸರ್, ಸಬ್ ಇನ್ಸ್ಪೆಕ್ಟರ್, ಸೆಕ್ಷನ್ ಹೆಡ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಮತ್ತು ರಿಸರ್ಚ್ ಅಸಿಸ್ಟೆಂಟ್ ಮತ್ತು ಡಿವಿಷನಲ್ ಅಕೌಂಟೆಂಟ್ ಆಫೀಸರ್ ಸೂಪ್ರಿಡೆಂಟ್ ಇರ್ತಕ್ಕಂಥ ಏನಪ್ಪ ಅಂತ ಹೇಳಿದ್ರೆ ಇದು ಗ್ರೂಪ್ ಬಿ ಏನು ಇರ್ತಕ್ಕಂಥ ಏನು ಹುದ್ದೆಗಳು ಈ ಒಂದು ಕೆಟಗರಿಗೆ ಸಂಬಂಧಪಟ್ಟ ಅಂದ್ರೆ ಗ್ರೂಪ್ ಬಿ ಯಲ್ಲಿ ಇಷ್ಟೊಂದು ಹುದ್ದೆಗಳು ಬರ್ತಕ್ಕಂಥದ್ದು. ಹಾಗಾದ್ರೆ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿ ಇದರಲ್ಲಿ ಯಾವ್ಯಾವ ಒಂದು ಪೋಸ್ಟ್ಗಳು ಬರ್ತವೆ ಅಂತಂದ್ರೆ ಇನ್ಸ್ಪೆಕ್ಟರ್, ಆಡಿಟರ್, ಅಕೌಂಟೆಂಟ್ ಮತ್ತು ಜೂನಿಯರ್ ಅಕೌಂಟೆಂಟ್, ಪೋಸ್ಟಲ್ ಅಸಿಸ್ಟೆಂಟ್ ಇರ್ತಕ್ಕಂಥದ್ದು, ಅಪ್ಪರ್ ಡಿವಿಷನ್ ಕ್ಲರ್ಕ್, ಸೀನಿಯರ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಮತ್ತು ಇನ್ನೊಂದು ಟ್ಯಾಕ್ಸಿ ಅಸಿಸ್ಟೆಂಟ್ ಮತ್ತು ಸಬ್ ಇನ್ಸ್ಪೆಕ್ಟರ್. ಅಂದ್ರೆ ಇವು ಗ್ರೂಪ್ ಸಿ ಯಲ್ಲಿ ಹುದ್ದೆಯಲ್ಲಿ ಬರ್ತಕ್ಕಂಥ ಏನು ಇಷ್ಟೊಂದು ಪೋಸ್ಟ್ಗಳು ಇರ್ತಕ್ಕಂಥದ್ದು. ಇಲ್ಲಿ ಎರಡು ತರಹದ ಹುದ್ದೆಗಳಿದಾವೆ, ಒಂದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ. ಈ ಎರಡು ತರಹದ ಹುದ್ದೆಗಳಲ್ಲಿ ಇಷ್ಟೊಂದು ಪೋಸ್ಟ್ಗಳನ್ನ ಡಿವೈಡ್ ಮಾಡಿ ನೀಡಲಾಗಿದೆ. ಹಾಗಾದರೆ ಕರ್ತವ್ಯ ಸ್ಥಳ ಬಗ್ಗೆ ಮಾಹಿತಿ ನೋಡೋದಾದ್ರೆ ನಾವಿಲ್ಲಿ ಹುದ್ದೆಗೆ ಆಯ್ಕೆಯಾಗಿರುವ ಅರ್ಹ ಅಭ್ಯರ್ಥಿಗಳು ಭಾರತಾದ್ಯಂತ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಮಾಹಿತಿ ನೋಡೋದಾದ್ರೆ ನಾವಿಲ್ಲಿ ಒಟ್ಟು 14,582 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಷ್ಟಿರ್ತಕ್ಕಂಥದ್ದು 14,582 ಹುದ್ದೆಗೆ ಇರ್ತಕ್ಕಂಥದ್ದು. 2025 ಇದು ಒಂದು ದೊಡ್ಡ ಬೃಹತ್ ನೇಮಕಾತಿ ಅಂತಾನೆ ಹೇಳಬಹುದಾಗಿದೆ. ಹಾಗಾದರೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಪದವಿ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕಾಗುತ್ತೆ. ಅಂದ್ರೆ ಇಲ್ಲಿ ಡಿಗ್ರಿಯನ್ನು ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇದು ಅಲ್ಲದೆ PUC ಯಲ್ಲಿ ನೀವು ಸೈನ್ಸ್ ಸಬ್ಜೆಕ್ಟ್ ಅನ್ನ 60% ಒಂದಿಗೆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಯಾವುದು 10th ಪ್ಲಸ್ ಸೆಕೆಂಡ್ PUC ಯಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಇಲ್ಲ ಅಂದ್ರೆ ನೀವು ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡೋದಾದ್ರೆ 1 ಆಗಸ್ಟ್ 2025 ಅನ್ವಯವಾಗುವಂತೆ ಇಲ್ಲಿ ಏನಪ್ಪ ಅಭ್ಯರ್ಥಿಗಳು ಕೆಳಗಣಿತ ಗರಿಷ್ಠ ವಯೋಮಿತಿ ಮೀರಿರಬಾರದು. ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಒಂದು ಏಜ್ ಲಿಮಿಟ್ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಹಾಗಾದ್ರೆ ಇಲ್ಲಿ ಜೂನಿಯರ್ ಮತ್ತು ಸ್ಯಾಟಲೈಟ್ ಆಫೀಸರ್ ಗ್ರೂಪ್ ಬಿ ಗೆ ಸಿಗ್ತಕ್ಕಂಥ ಗರಿಷ್ಠವರೆಗೆ 32 ವರ್ಷ ಇರಬೇಕು. ಉಳಿದೆಲ್ಲ ಗ್ರೂಪ್ ಬಿ ಹುದ್ದೆಗೆ ಅಭ್ಯರ್ಥಿಗಳಿಗೆ ಇಲ್ಲಿ 30 ವರ್ಷ. ನೋಡಿ ಇಲ್ಲಿ ಬಹುಮುಖ್ಯವಾಗಿ ಒಂದು ಪೋಸ್ಟ್ ಅಲ್ಲಿ ಮಾತ್ರ ಅಂದ್ರೆ ಇಲ್ಲಿ ಏನು ಜೂನಿಯರ್ ಮತ್ತು ಸ್ಟ್ರಾಟಜಿಕಲ್ ಆಫೀಸರ್ ಇರ್ತಕ್ಕಂಥದ್ದು ಏನು ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಲ್ಲಿ 32 ವರ್ಷವಿದ್ದು, ಅದೇ ರೀತಿ ಗ್ರೂಪ್ ಬಿಗೆ ಸಂಬಂಧಪಟ್ಟ ಮಿಕ್ಕಿದೆಲ್ಲ ಪೋಸ್ಟ್ಗಳಲ್ಲಿ 30 ವರ್ಷ ಗರಿಷ್ಠ ವಯಸ್ಸು. ಅದೇ ರೀತಿ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 27 ವರ್ಷ ಇರಬೇಕು. ಇಷ್ಟರ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ವಯಸ್ಸಳಿಕೆ ಕೂಡ ನೀಡಲಾಗಿದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಳಿಕೆವಿದ್ದು, OBC ಅಭ್ಯರ್ಥಿಗಳಿಗೆ 3 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷ, PWD OBC ಅಭ್ಯರ್ಥಿಗಳಿಗೆ 13 ವರ್ಷ ಮತ್ತು PWD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳ ಕಾಲ ವಯಸ್ಸಳಿಕೆಯನ್ನು ನೀಡಲಾಗಿದೆ. ವೇತನ ಬಗ್ಗೆ ಮಾಹಿತಿ ನೋಡೋದಾದ್ರೆ ನಾವಿಲ್ಲಿ ಲೆವೆಲ್ 7 ಮತ್ತು 6, 5 ಮತ್ತೆ 4 ಅಂದ್ರೆ ಇಲ್ಲಿ ಬಹುತೇಕ ಏನು ಹುದ್ದೆಗಳಿದಾವೆ ಆ ಹುದ್ದೆಗೆ ಅನುಗುಣವಾಗಿ ಇಲ್ಲಿ 25,500ರಿಂದ ಅಂದ್ರೆ 44,900 ರೂಪಾಯಿ. ಇದು ಏನಪ್ಪಾ ಅಂದ್ರೆ ಏನು ವಿವಿಧ ಹುದ್ದೆಗಳಿದಾವೆ ಅಂದ್ರೆ ಗ್ರೇಡ್ ವೈಸ್ ಏನು ಹುದ್ದೆಗಳಿದಾವೆ ಆ ಹುದ್ದೆಗೆ ಅನುಗುಣವಾಗಿ ಇಲ್ಲಿ ವೇತನವನ್ನು ನೀಡಲಾಗುವುದು. ಆಯ್ಕೆ ವಿಧಾನ. ಹಾಗಾದ್ರೆ ಈ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಹೇಗೆ ಮಾಡ್ತಾರಪ್ಪ ಅಂದ್ರೆ ಮೊದಲನೇದಾಗಿ ಒಂದು ಕಂಪ್ಯೂಟರ್ ಆಧಾರಿತ ಎಕ್ಸಾಮ್ ಅನ್ನು ನಡೆಸಲಾಗುವುದು. ಅಂದ್ರೆ ನಿಮಗೆ ಇಲ್ಲಿ CBT ಎಕ್ಸಾಮ್ ಅನ್ನು ನಡೆಸ್ತಾರೆ. ಪೇಪರ್ 1 ಮತ್ತೆ ಪೇಪರ್ 2 ಅಂತ ಹೇಳಿ. ಓಕೆ,
ಈ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ದಾಖಲೆ ಪರಿಶೀಲನೆ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು. ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾಹಿತಿ ನೋಡೋದಾದ್ರೆ ನಾವಿಲ್ಲಿ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಎಕ್ಸಾಮ್ ಕೇಂದ್ರಗಳಿದಾವೆ ಅಂತ ಹೇಳೋದಾದ್ರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಅಂದ್ರೆ ಬೆಂಗಳೂರು ಸೇರಿದಂತೆ ವಿವಿಧ ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಈ ಎಕ್ಸಾಮ್ ಕೇಂದ್ರಗಳನ್ನ ನೀಡಲಾಗಿದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಯಾವ ಒಂದು ಜಿಲ್ಲೆಯನ್ನು ನೀವು ಎಕ್ಸಾಮ್ ಸೆಂಟರ್ನ ಚೂಸ್ ಮಾಡ್ಕೊಳ್ತಾ ಇದ್ರಿ ಅಲ್ಲಿ ಆಯ್ಕೆಯನ್ನ ಮಾಡಿಕೊಳ್ಳಬಹುದಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಕೆ ವಿಧಾನ ಬಗ್ಗೆ ಮಾಹಿತಿ ನೋಡೋದಾದ್ರೆ ನಾವಿಲ್ಲಿ ಅಭ್ಯರ್ಥಿಗಳು ಈ ಹುದ್ದೆಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು. ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗೆ ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟನ್ನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಜೊತೆಗೆ ಟೆಲಿಗ್ರಾಮು ವಾಟ್ಸಪ್ಪಲ್ಲಿ ಕೂಡ ಆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿದೆ. ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ವಿವರ ನೋಡೋದಾದ್ರೆ ನಾವಿಲ್ಲಿ ₹100 ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಇದು ಯಾರಪ್ಪ ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ₹100 ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿದೆ. ಅದೇ ರೀತಿ SC ST PWD ಅಭ್ಯರ್ಥಿಗಳು, ಮಾಜಿ ಸೈನಿಕ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಹಾಗಾದರೆ ಈ ₹100 ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕು ಅಂತ ನೋಡೋದಾದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮುಖಾಂತರ ಈ ₹100 ಅರ್ಜಿ ಶುಲ್ಕವನ್ನು ಜನರಲ್ ಮತ್ತು OBC ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಪಾವತಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ವಿವರವನ್ನು ನಾವು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜೂನ್ 9, 2025 ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 4, 2025 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಆನ್ಲೈನ್ ಮೂಲಕ ಏನು ಅರ್ಜಿ ಸಲ್ಲಿಕೆ ಏನು ಫೀ ಇದೆ ಅದು ಕೂಡ ಜುಲೈ 5, 2025 ಒಳಗಡೆ ಸಲ್ಲಿಸಬೇಕು. ಇದಾದ ನಂತರ ಏನು ಇದು ಜುಲೈ 5, 2025ಕ್ಕೆ ಅಪ್ಲಿಕೇಶನ್ ಹಾಕ್ತಕ್ಕಂಥ ಏನು ದಿನಾಂಕ ಕಂಪ್ಲೀಟ್ ಆದ ನಂತರ ನಿಮಗೆ ಇಲ್ಲಿ ಕಂಪ್ಯೂಟರ್ ಆಧಾರಿತ ಏನು ಟ್ರಯಲ್ ಒಂದು ಎಕ್ಸಾಮ್ ನಡೆಸಲಾಗೋದು. ಆಗಸ್ಟ್ 13, 2025ಕ್ಕೆ ಒಂದು ಎಕ್ಸಾಮ್ ನಡೆಸಲಾಗೋದು. ಇದಾದ ನಂತರ ಸೆಕೆಂಡ್ ಪೇಪರ್ ಇರ್ತಕ್ಕಂಥದ್ದು ಏನಿದೆ ಡಿಸೆಂಬರ್ ತಿಂಗಳಲ್ಲಿ ಎಕ್ಸಾಮ್ ನಡೆಸಲಾಗುವುದು. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.